ಹೋಗ ಅಜ್ಜನ ಕಡೆ ಬಾಪ್ಪ ಬಾಪ ನೀ ನಮ್ಮಪ್ಪ ಅಲ್ಲ ನಾನು ನಿಮ್ಮಪ್ಪ ಅಲ್ಲ. ನಮ್ಮಪ್ಪನ ನಿನ್ನ ರೂಪದಾಗಾಗಿ ಹುಟ್ಟಿ ಬಂದಾನಪ್ಪ. ನಿನ್ನ ಕಂಡ್ರೆ ನನಗೆ ಭಾಳ ಇಷ್ಟ. ಹಾಗೆ ನೀ ಸುಳ್ಳು ಹೇಳ್ತಿ. ನಾ ಯಾಕೆ ಸುಳ್ಳು ಹೇಳಿಪ್ಪ ನಿನಗೆ? ನೀ ನಮ್ಮ ಪಪ್ಪನ ಮಮ್ಮಿನ ಹೊಲಕ್ ಕರ್ಕೊಂಡಿಲ್ಲ. ನೀ ಬಾಯ್ ಕೆಟ್ಟದಿ. ಅಪ್ಪು ಹಂಗ ಅನ್ಬಾರ್ದ. ಅವ್ರು ನಿಮ್ಮ ಅಜ್ಜ ಅದಾರ, ನಿನ್ ಭಾಳ ಪ್ರೀತಿ ಮಾಡ್ತಾರ. ಅಜ್ಜಾಗ ಲವ್ ಯು ಹೇಳು. ಹೇಳಿ ಅಜ್ಜ. ಹೋಗ ಅಜ್ಜನ ಕಡೆ. ನಮ್ಮನ್ನ ಮನೆ ಒಳಗೆ ಕರ್ಕೊಂಡಿಲ್ಲ, ಹೊರಗೆ ಕಳ್ಸಿರು ಅಂತೇಳಿ ಹುಡುಗ ಹೇಳ್ಕೊಟ್ಯಾ? ಇದ್ದಿದೆ ಹೇಳಿನಿ, ಅದ್ರಾಗ ಏನೈತಿ? ಲವ್ ಮ್ಯಾರೇಜ್ ಆಗಿ ಮನೆ ಮುಂದೆ ಬಂದಿರ್ತಾರೆ, ಆರು ತಿಂಗಳು ಒಳಗೆ ಕರ್ಕೋತಾರನ? ನೋಡಲಿ ಅಜ್ಜ ಮೊಮ್ಮಗ ಎಷ್ಟು ಖುಷಿಲಿ ಅದಾರ. ಅವ್ರ ಖುಷಿಗೆ ನೀರು ಹಚ್ಚಕ್ ಹೋಗ್ಬೇಡ. ಸಾರಿ ರೀ, ಇನ್ನೊಮ್ಮೆ ತಪ್ಪು ಮಾಡಂಗಿಲ್ಲ. ಎಷ್ಟು ಖುಷಿಯಿಂದ ಅದಾನಲ್ಲ ನಮ್ಮ ಪಾಪು. ಅವ್ನ ಮುಖದ ಮ್ಯಾಗಿನ ನಗು ಯಾವತ್ತೂ ಹಿಂಗೆ ಇರಲಿ. ಅವ್ನ ನಗು ಯಾವತ್ತೂ ಹಿಂಗೆ ಇರ್ಬೇಕಂತೇಳಿ ನಾನು ಭಾಳಷ್ಟು ಪ್ಲ್ಯಾನ್ಗಳು ಮಾಡಿಟ್ಟಿನಿ. ಪ್ಲಾನ ಏನು ಮಾಡಿರಿ? ಅವನ ಹೆಸರಲ್ಲಿ ಒಂದು ಚೈಲ್ಡ್ ಇನ್ಶೂರೆನ್ಸ್ ತೊಗೊಂಡಿನಿ. ಪ್ರತಿ ಮಂತ್ 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸಾಕು, ಮುಂದೊಂದು ದಿನ ಅವ್ನ ಎಜುಕೇಷನ್ಗೆ ಅಂತೇಳಿ 1 ಕೋಟಿವರೆಗೂ ದುಡ್ಡು ಬರ್ತೈತಿ. ಅಲ್ಲ, ಎಷ್ಟೋ ಇನ್ವೆಸ್ಟ್ಮೆಂಟ್ಗಳು ಅದಾವ, ಸ್ಪೆಷಲಿ ಇದನ್ನ ಯಾಕೆ ಚೂಸ್ ಮಾಡ್ಕೊಂಡ್ರಿ ನೀವು? ಯಾಕಂದ್ರೆ ಇದು ಬೆಸ್ಟ್ ಇನ್ವೆಸ್ಟ್ಮೆಂಟು ಹೌದು, ಬೆಸ್ಟ್ ಪ್ರೊಟೆಕ್ಷನು ಹೌದು. ಇದರೊಳಗೆ ಇನ್ನೊಂದು ಬೆನಿಫಿಟ್ ಏನು ಗೊತ್ತು? ಅಕಸ್ಮಾತ್ ಮುಂದೊಂದಿನ ಪ್ರೀಮಿಯಂ ಕಟ್ಟೋಕ್ಕಿಂತ ಬಿಫೋರ್ ತಂದೆ ತಾಯಿಗೆ ಏನ್ರಿ ಆಯ್ತಪ್ಪ, ಅವ್ರು ಕಟ್ಟೋಕ್ಕಾಗಲಿಲ್ಲ, ಅವ್ರು ತೀರ್ಕೊಂಡ್ರು ಅಂತಂದ್ರೆ ಇನ್ಶೂರೆನ್ಸ್ ಕಂಪ್ನಿನ ಉಳಿದ ಪ್ರೀಮಿಯಮ್ಗಳನ್ನ ಕಟ್ತೈತಿ. ಮಗುವಿಗೆ ಮುಂದೆ ಸಿಗಬೇಕಾದಂಥ ಮೆಚುರಿಟಿ ಅಮೌಂಟ ಸೇಮ್ ಸಿಗ್ತೈತಿ. ಹಂಗಿದ್ರೆ ಯಾವುದೇ ಥರ ಕಷ್ಟದ ಪರಿಸ್ಥಿತಿ ಒಳಗಿದ್ರು ನಮ್ಮ ಮಗು ಸೆಕ್ಯೂರ್ ಆಗಿರ್ತೈತಲ್ಲ? ಹೌದು, ಅದಕ್ಕೆ ಈ ಪ್ಲ್ಯಾನ್ ಅಷ್ಟು ಇಂಪಾರ್ಟೆಂಟ್. ಇನ್ನೊಂದು ಬೆನಿಫಿಟ್ ಏನು ಗೊತ್ತು? ಈಗ ನೀನು ಮ್ಯೂಚುವಲ್ ಫಂಡ್ಸ್ ಒಳಗೆ, ಸ್ಟಾಕ್ಸ್ ಒಳಗೆ ಇನ್ವೆಸ್ಟ್ ಮಾಡಿದಂದ್ರೆ ಮುಂದೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಅರೌಂಡ್ 1 ಕೋಟಿ ಇತ್ತು ಅಂತ ಅನ್ಕೋ, 12.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಹೋಗ್ತಾರ. ಆದರೆ ಇಲ್ಲಿ ಅದೇನೂ ಇರಂಗಿಲ್ಲ. ಹೌದಾ? ಈ ಚೈಲ್ಡ್ ಇನ್ಶೂರೆನ್ಸ್ ಟ್ಯಾಕ್ಸ್ ಫ್ರೀ. ಈ ಸೆಕ್ಷನ್ 10D ಅಂದ್ರೊಳಗೆ ವರ್ಷಕ್ಕೆ 2.5 ಲಕ್ಷಕ್ಕಿಂತ ಕಮ್ಮಿ ಇನ್ವೆಸ್ಟ್ಮೆಂಟ್ ಇತ್ತಪ್ಪ ಅಂದ್ರೆ ಅದು ಟ್ಯಾಕ್ಸ್ ಫ್ರೀ ಇರ್ತೈತಿ. ಒಳ್ಳೇದಾಯ್ತ್ರಿ, ನಮ್ಮ ಪಾಪುನ ಬಗ್ಗೆ ಚಲೋ ಡಿಸಿಷನ್ ತಗೊಂಡಿರಿ. ನಾಳೆ ಅವನ ಭವಿಷ್ಯ ಭಾಳ ಸೆಕ್ಯೂರ್ಡ್ ಆಗಿರ್ತೈತಿ. ನೀವು ಅಷ್ಟ ನಿಮ್ಮ ಮಕ್ಕಳ ಭವಿಷ್ಯನ ಸೆಕ್ಯೂರ್ ಮಾಡಬೇಕು ಅಂತಂದ್ರೆ ಇವತ್ತು ಒಂದು ಚೈಲ್ಡ್ ಇನ್ಶೂರೆನ್ಸ್ ತೋರಿ. ನನ್ನ ಬಯೋಳಗೆ ಲಿಂಕ್ ಐತಿ, ಕ್ಲಿಕ್ ಮಾಡಿ ಕಂಪೇರ್ ಮಾಡಿ ಸಂಪೂರ್ಣವಾಗಿ ಓದಿ ನೀವೇ ತಗೋರಿ. ಯಾಕಂದ್ರೆ ಮಕ್ಕಳ ಭವಿಷ್ಯ ಭಾಳ ಇಂಪಾರ್ಟೆಂಟ್. ಎಲ್ಲರಿಗೂ ಒಳ್ಳೇದಾಗಲಿ.